ಮಿತ್ರರೇ, ನಾವು 2026-27ನೇ ಆಯವ್ಯಯದಲ್ಲಿ ಪರಿಸರವನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಸುಮಾರು 5,000 ಗಿಡಗಳನ್ನು ರಾಮನಗರ ಪಟ್ಟಣದಲ್ಲಿ ನೆಟ್ಟು ಪೋಷಣೆ ಮಾಡ್ತೀವಿ, ಬೆಳೆಸ್ತೀವಿ ಅಂತೇಳಿ ಒಂದು ವಾಗ್ದಾನವನ್ನು ಮಾಡಿದ್ವಿ. ಅದ್ರ ಪ್ರಯುಕ್ತ ಇವತ್ತು ಪರಿಸರ ದಿನಾಚರಣೆ ಎಂದು ನಾವು ಇಲ್ಲಿ ಸಾಂಕೇತಿಕವಾಗಿ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ವಿ. ಸುಮಾರು 5,000 ಗಿಡಗಳನ್ನು ರಾಮನಗರದ ಸುತ್ತಮುತ್ತ ಈಗ ಹೊಸದಾಗಿ ಬೆಳೀತಾ ಇರ್ತಕ್ಕಂಥ ಬಡಾವಣೆಗಳಲ್ಲಿ ಎಲ್ಲೆಲ್ಲಿ ಗಿಡಗಳನ್ನು ನೆಡಲಿಕ್ಕೆ ಅವಕಾಶ ಇದೆಯೋ, ಎಲ್ಲೆಲ್ಲಿ ಸ್ಥಳಾವಕಾಶ ಲಭ್ಯತೆ ಇದೆಯೋ ಅಲ್ಲೆಲ್ಲ ಕೂಡ ನಾವು ಗಿಡಗಳನ್ನು ನೆಡ್ತಕ್ಕಂಥ ಕಾರ್ಯಕ್ರಮಕ್ಕೆ ಇವತ್ತು 2000 ಸಾರ್ವಜನಿಕರು ಕೂಡ 27ನೇ ಆಯವ್ಯಯದ ಪರಿಸರ ಸಂರಕ್ಷಣೆ ಕಡೆಯಲ್ಲಿ ಗಮನ ಹರಿಸಬೇಕು. ಯಾಕೆಂದರೆ ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ನಮ್ಮನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಸುಮಾರು 5,000 ಗಿಡಗಳನ್ನು ಬಹಳ ಆತಂಕಕಾರಿ ವಿಷಯ. ರಾಮನಗರ ಪಟ್ಟಣದಲ್ಲಿ ಪರಿಸರ ಮಾಲಿನ್ಯ, ಪರಿಸರಕ್ಕೆ ಹಾನಿ ಆಗ್ತಾ ಇರ್ತಕ್ಕಂಥದ್ದು ಘೋಷಣೆ ಮಾಡ್ತೀವಿ. ಇದು ಬಹಳ ಮೇಜರ್ ವಾಗ್ದಾನವನ್ನ ಮಾಡಿ ವಿಶ್ವಸಂಸ್ಥೆಲಾಗಲಿ ಅದು ಎಲ್ಲ ದೇಶಗಳಲ್ಲೂ ಪರಿಸರ ದಿನಾಚರಣೆ ಬಹಳ ಮೇಜರ್ ಸಬ್ಜೆಕ್ಟ್. ನಾವು ಇಲ್ಲಿ ಪರಿಸರವನ್ನ ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ 5,000 ಗಿಡಗಳಲ್ಲಿ ರಾಮನಗರ ನಗರಸಭೆ ಸುಮಾರು ನಾವು 5,000 ಗಿಡಗಳು ಬೆಳೀತಾ ಇರ್ತಕ್ಕಂಥ ಬಡಾವಣೆಗಳಲ್ಲಿ ನೆಡೋದ್ರ ಮೂಲಕ ಎಲ್ಲೆಲ್ಲಿ ನಾವು ಗಿಡಗಳನ್ನ ಪರಿಸರ ಅವಕಾಶ ಇದೆಯೋ ಅವನ್ನ ಕಾಪಾಡುವ ಎಲ್ಲೆಲ್ಲಿ ಸ್ಥಳಾವಕಾಶ ಪ್ರಯತ್ನವನ್ನ ಅಲ್ಲೆಲ್ಲ ಕೂಡ ಮಾಡ್ತಾ ಇದ್ದೀವಿ. ನಾವು ಹಸಿರು ರಾಮನಗರ ಗಿಡಗಳನ್ನೊಂದಿಗೆ ಕಾರ್ಯಕ್ರಮ ನಾವು ಏನು ಹೊರಟಿದ್ದೀವಿ, ಸಾರ್ವಜನಿಕರು ಕೂಡ ಹೆಚ್ಚು ಸಾಕಾರ ಮಾಡಲಿಕ್ಕೆ ಪರಿಸರ ಪ್ರಾಮಾಣಿಕ ಪ್ರಯತ್ನವನ್ನ ಗಮನಿಸಬೇಕು, ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಯಾಕೆಂದ್ರೆ ಸಾರ್ವಜನಿಕರು ಕೂಡ ಎಲ್ಲರೂ ಪರಿಸರವನ್ನ ನಾವು ಕಾಪಾಡಿದ್ರೆ ಪರಿಸರ ಎಲ್ಲೆಲ್ಲಿ ಸಾಧ್ಯವಾದದ್ದು ಅವರು ಕೂಡ ಇಡೀ ಜಗತ್ತಿನ ಗಿಡ ಮರಗಳನ್ನ ನೆಟ್ಟು ಬಹಳ ಅದನ್ನ ಪೋಷಣೆ ಮಾಡೋದ್ರ ಮುಖಾಂತರ ಪರಿಸರ ಮಾಲಿನ್ಯ, ಪರಿಸರಕ್ಕೆ ಹಾನಿ ಆಗ್ತಾ ಇರ್ತಕ್ಕಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯ ಬಹಳ ಮೇಜರ್ ಪಾಲಿಸಬೇಕು ಅಂತೇಳಿ ವಿಶ್ವಸಂಸ್ಥೆಯಲ್ಲಿ ನನ್ನ ಮಾತು. ಎಲ್ಲ ದೇಶಗಳಲ್ಲೂ ವಿಶ್ವದಾದ್ಯಂತ ಇದೊಂದು ಬಹಳ ಮೇಜರ್ ಸಬ್ಜೆಕ್ಟು. ಅದರಿಂದ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ನಮ್ಮೆಲ್ಲರ ಧರ್ಮ. ಆ ನಿಟ್ಟಿನಲ್ಲಿ ಇವತ್ತು ರಾಮನಗರ ನಗರಸಭೆ ಸುಮಾರು ನಾವು 5,000 ಗಿಡಗಳನ್ನು ನೆಡೋದ್ರ ಮೂಲಕ ನಾವು ಪರಿಸರವನ್ನು ಕಾಪಾಡುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ರಾಮನಗರ ನಗರಸಭೆ ಮಾಡ್ತಾಯಿದೆ. ಹಸಿರು ರಾಮನಗರ ಅನ್ನೋ ಘೋಷಣೆಯೊಂದಿಗೆ ನಾವು ಏನು ಹೊರಟಿದ್ವೋ ಆ ಘೋಷಣೆಯನ್ನು ಸಾಕಾರ ಮಾಡಲಿಕ್ಕೆ ನಾವು ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಒಂದು ಹೆಜ್ಜೆಯನ್ನು ಇಡ್ತಾ ಇದ್ದೇವೆ. ಸಾರ್ವಜನಿಕರು ಕೂಡ ಎಲ್ಲರೂ ಸಾಕಾರ ಮಾಡಬೇಕು ಮತ್ತು ಎಲ್ಲೆಲ್ಲಿ ಸಾಧ್ಯವಾದದ್ದು ಅವರು ಕೂಡ ಗಿಡ ಮರಗಳನ್ನು ನೆಟ್ಟು ಅದನ್ನ ಪೋಷಣೆ ಮಾಡೋದ್ರ ಮುಖಾಂತರ ಪರಿಸರವನ್ನು ಕಾಪಾಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದನ್ನು ಅವರು ಕೂಡ ಪಾಲಿಸಬೇಕು ಅಂತೇಳಿ ಮನವಿ ಮಾಡ್ತಾ ನನ್ನ ಮಾತು ಮುಗಿಸ್ತೀನಿ.